ನಿನಗೆಂದೇ ಬರೆದ ಕಾಗದ ನಿನ ಕೈಗೆ ನೀಡೋ ಕಾಗದ ಎದೆಯಲ್ಲಿ ಹೇಳೋ ಕಾಗದ ಭಯಬೇಕು. ಹಲೋ ಗಾಯ್ಸ್, ಇದು ನನ್ನ ಫಸ್ಟ್ ಮೋಟೋ ವ್ಲಾಗು. ಆ್ಯಕ್ಚುಲಾಗಿ ಎಷ್ಟೊಂದು ಮೋಟೋ ವ್ಲಾಗ್ಗಳು ಮಾಡಿದ್ದೀನಿ, ಅದು ಅಪ್ಲೋಡ್ ಮಾಡಿಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಷ್ಟೊಂದು ಮಾಡಿದ್ದೀನಿ, ಎಡಿಟು ಮಾಡಿಲ್ಲ, ಅದನ್ನು ಎಲ್ಲ ರಾ ಫುಟೇಜ್ ಆಗಿದೆ. ಇವಾಗ ಯಾಕೆ ಮೋಟೋ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ, ಹೊಸದು ಸಮುರಾಯ್ ಗಾಡಿ ತೊಗೊಂಡಿದ್ದೀನಿ. ಇದನ್ನು ತೊಗೊಂಬರೋದ್ರಿಂದ ಇಲ್ಲಿಗೆ ತಂದು ಇನ್ನೂ ವಾಶ್ ಮಾಡಿ ಪೂಜೆ ಮಾಡಿ ಎಲ್ಲ ವೀಡಿಯೋ ಮಾಡಿದ್ದೀನಿ ಆಗಲೇ. ಆದರೆ ಅದು ಇನ್ನೂ ಏನೂ ಪೋಸ್ಟ್ ಮಾಡಿಲ್ಲ. ಡೈರೆಕ್ಟಾಗಿ ಒಂದು ಯೂಟ್ಯೂಬಲ್ಲಿ ಮೋಟೋ ವ್ಲಾಗ್ ಹಾಕ್ಬಿಟ್ಟು ಹೆಂಗಿದೆ ಗಾಡಿ, ಯಾಕೆ ತಂದೆ ಎಲ್ಲದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೇ ಗಾಯ್ಸ್ ನಾನು ತೊಗೊಂಡ್ರೆ ಹೊಸ ಗಾಡಿ. ನಮಗೆಲ್ಲ ಗೊತ್ತಾಗೋಯ್ತು ನೋಡಿ ಹೆಂಗಿದೆ ಇದು. ಆ್ಯಕ್ಚುಲಾಗಿ ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಫೈನಲಿ ಒಂದು ಸಕ್ಕತ್ತಾಗಿರೋ ಗಾಡಿ ಸಿಕ್ತು. ಇದು ಆ್ಯಕ್ಚುಲಾಗಿ ನಾನು ಒಂದು ಏನಂದ್ರೇನು ಕೆಲಸ ಮಾಡ್ತಿಲ್ಲ ಗಾಡಿನ, ಹಿಂಗೆ ಮಾಡ್ಸಿರೋದ್ರಿಂದನೇ ಡೈರೆಕ್ಟ್ ತಂದಿರೋದು ನಾನು. ನಿಮಗೆ ಇದೇ ಥರ ತುಂಬ ಇನ್ಫಾರ್ಮೇಷನ್ಸ್ಗಳು ಹೇಳ್ತೀನಿ ನಾನು ಈ ಗಾಡಿ ಬಗ್ಗೆ. ಎಷ್ಟಕ್ಕೆ ತಂದೆ, ಎಷ್ಟು ಮೈಲೇಜ್ ಬರುತ್ತೆ, ಎಷ್ಟು ಮೈಂಟೆನೆನ್ಸ್ ಎಷ್ಟಾಗುತ್ತೆ ಇದರಲ್ಲಿ, ಇನ್ನು ಒಂದೊಂದು ಮಾಡಿಫಿಕೇಷನ್ಸೂ ಎಷ್ಟೆಷ್ಟು ಖರ್ಚಾಗುತ್ತೆ ಇದರಲ್ಲಿ ಏನೇ ಮಾಡಬೇಕು ಅಂದ್ರೂ ಎಷ್ಟೆಷ್ಟು ದುಡ್ಡಾಗುತ್ತೆ. ಎಷ್ಟೊಂದು ಜನಕ್ಕೆ ಐಡಿಯಾನೇ ಇರೋಲ್ಲ ಟೂ ಸ್ಟ್ರೋಕಿಗೆ ಎಷ್ಟು ದುಡ್ಡು ಹಾಕಬೇಕು, ಎಷ್ಟು ದುಡ್ಡು ಆಗುತ್ತೆ, ಏನೇನು ದುಡ್ಡು ಖರ್ಚಾಗುತ್ತೆ ಅಂತ ಟೂ ಸ್ಟ್ರೋಕಲ್ಲಿ ಎಲ್ಲದನ್ನು ಡೀಟೇಲಾಗಿ ಹೇಳ್ತೀನಿ. ಇದೊಂದೇ ಗಾಡಿ ಅಂತಲ್ಲ, ಇನ್ನೂ ಗಾಡಿಗಳಿದೆ, ಅದರಲ್ಲೂ ಮಾಡಿಫಿಕೇಷನ್ ಸೀರೀಸ್ಗಳು ಬರುತ್ತೆ. ಸೊ ಈ ಥರ ಎಲ್ಲ ನಿಮಗೆ ಮಾಡಿಫಿಕೇಷನ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ.